ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೊಂಥರ ಅನ್ಬೋದು. ನೆಕ್ಸ್ಟ್ 3 ವೀಕ್ಸಲ್ಲಿ ಏನೆಲ್ಲ ಮೇಜರ್ ಚೇಂಜಸ್ ನಿಮ್ಮ ಒಂದು ಲೈಫಲ್ಲಿ ಆಗ್ಬೋದು, ಕರಿಯರಲ್ಲಿ ಆಗಿರ್ಬೋದು, ಲವ್ ಲೈಫಲ್ಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಕುಡ್ ಬಿ ಎಮೋಷ್ನಲಿ ಕೂಡ ಮೇಜರ್ ಚೇಂಜಸ್ ಕೂಡ ಆಗಿರ್ಬೋದು. ಒನ್ ಬೈ ಒನ್ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. 2 ಆಪ್ಷನ್ಸ್ ಇರುತ್ತೆ ಗೈಸ್ ಹೋಗೋದಕ್ಕೂ ಮುಂಚೆ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು, ರೈಟ್? ಸೊ ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಇವಾಗ ನಿಮ್ಮ ಕಣ್ಮುಂದೆ 2 ಆಪ್ಷನ್ಸ್ ಬರುತ್ತೆ, ಜಾಸ್ತಿ ತಡ ಮಾಡೋದು ಬೇಡ. 2 ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬಂದಿದೆ, ರೈಟ್? ಟೈಮ್ ತಗೊಳ್ಳಿ, ಯಾವ ಒಂದು ಆಪ್ಷನ್ ಬೇಗ ರಿಲೇಟ್ ಆಗುತ್ತೆ, ಯಾವ ಒಂದು ಇಮೇಜ್ ಬೇಗ ರಿಲೇಟ್ ಆಗುತ್ತೆ ಆ ಒಂದು ಆಪ್ಷನ್ ಚೂಸ್ ಮಾಡಿ. ಅಗೈನ್ ಚೂಸ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಅಥವಾ ಝೋಡಿಯಾಕ್ ಸೈನ್ಸ್ ಚಾಯ್ಸಸ್ ಇರುತ್ತೆ, ಅದ್ರ ಪ್ರಕಾರನೂ ನೀವು ಹೋಗ್ಬೋದು, ರೈಟ್? ಸೊ ಪಾಸ್ ಮಾಡ್ಕೊಳ್ಳಿ, ಇನ್ ಕೇಸ್ ಪಾಸ್ ಮಾಡ್ಕೋಬೇಕು ಅನ್ಸಿದ್ರೆ. ತಡ ಮಾಡೋದು ಬೇಡ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಬಾಯ್. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಗ್ರೂಪ್ 1 ಏನೆಲ್ಲ ಮೇಜರ್ ಚೇಂಜಸ್ ನೆಕ್ಸ್ಟ್ 3 ವೀಕ್ಸಲ್ಲಿ ಬರುತ್ತೆ ಅಂತ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸಪ್ ಮಾಡಿದ್ರೆ ಆಯಿತು, ರೈಟ್? ಸೊ ಗ್ರೂಪ್ 1 ತಡ ಮಾಡೋದು ಬೇಡ, ನೋಡೋಣ ಏನೆಲ್ಲ ಮೇಜರ್ ಚೇಂಜಸ್ ನೆಕ್ಸ್ಟ್ 3 ಮಂತ್ಸಲ್ಲಿ ನಿಮ್ಮ ಒಂದು ಲೈಫಲ್ಲಿ ಬರ್ತಾ ಇದೆ ಅಂತ, ರೈಟ್? ವಾಟ್ ಆರ್ ದ ಮೇಜರ್ ಚೇಂಜಸ್ ಕಮಿಂಗ್ ಇನ್ ಫಾರ್ ಗ್ರೂಪ್ 1? Group 1, ಎರಡೆರಡು ಬಂದಿದೆ, ಎರಡೆರಡು ತಕ್ಕೊಳ್ಳಲ್ಲ. ದೇರ್ ಈಸ್ ನೈಟ್ ಆಫ್ ಪೆಂಟಕಲ್ಸ್. ಸೊ ಮೇನು ನಾನು ಏನು ನೋಡ್ತಾ ಇದ್ದೀನಿ, ಲೈಫ್ನ ಸ್ವಲ್ಪ ಸ್ಲೋ ಆಗಿ ನೀವು ತಗೊಳ್ಳೋ ಪಾಸಿಬಿಲಿಟಿ ಇದೆ ನೆಕ್ಸ್ಟ್ 3 ವೀಕ್ಸಲ್ಲಿ. ಅದು ಏನೇ ವಿಚಾರ ಆಗಿರ್ಬೋದು, ಏನೇ ಮೇಜರ್ ಚೇಂಜಸ್, ಎಸ್ಪೆಷಲಿ ಕರಿಯರ್ ರಿಲೇಟೆಡ್ ನೋಡ್ತಾ ಇದ್ದೀನಿ. ತುಂಬ ಜನರದ್ದು ಶನಿ ದಶ ನಡೀತಾ ಇದೆ ಅನಿಸ್ತಾ ಇದೆ. ಬಿಕಾಸ್ ನಾನು ಏನು ನೋಡ್ತೇನೆ ನೆಕ್ಸ್ಟ್ 3 ವೀಕ್ಸಲ್ಲಿ ಇವಾಗ ಏನು ಮಾಡ್ತಾ ಇದ್ದೀರಾ ಅದೇ ಒಂದು ರೋಟೀನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ಮಾಡಿದ ಕೆಲಸನೇ ಮತ್ತೆ ಮತ್ತೆ ಬೆಳಗ್ಗೆ ಎದ್ದು ಅದನ್ನೇ ಮಾಡೋದು, ಆ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಸ್ಲೋ ಎನರ್ಜಿ. ಕುದುರೆ ನೋಡ್ಬೋದು, ಇದು ಜಾಸ್ತಿ ಮೂವ್ ಆಗ್ತಾ ಇಲ್ಲ, ಇದು ಸ್ಲೋ ಆಗಿ ನಡ್ಕೊಂಡು ಹೋಗ್ತಿರೋ ಥರ ವೈಬ್ ಬರ್ತಾ ಇದೆ ಅಲ್ವಾ? ಸೊ ಇಟ್ಸ್ ಎನ್ ಇಂಡಿಕೇಶನ್ ಗ್ರೂಪ್ 1 ನೆಕ್ಸ್ಟ್ 3 ವೀಕ್ಸಲ್ಲಿ ಆಲ್ರೆಡಿ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ, ಏನರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದನ್ನೇ ನೀವು ಮಾಡ್ಕೊಂಡು ಹೋಗೋದು, ಸೇಮ್ ರೋಟೀನ್ನ ಫಾಲೋ ಮಾಡೋದು. ಏನು ಮೇಜರ್ ರಿಸಲ್ಟ್ಸ್ ಬರ್ದೇ ಇದ್ರು ಲೈಫ್ ಹೆಂಗಿದೆ ಹಾಗೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರುತ್ತೆ. ಯಾವುದೇ ರೀತಿ ಶಾರ್ಟ್ಕಟ್ ತಗೊಳ್ಳಲ್ಲ ನೀವು. ರೂಲ್ಸ್ ಏನಿದೆ ಅದನ್ನ ಒಬೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಕೆಲಸದಲ್ಲೂ ಕೂಡ ಏನೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ ಅನ್ಬೋದು. ಇವಾಗ ಕೆಲಸ ಹೋಗುತ್ತಾ ಇಲ್ವಾ ಆ ಥರ ಒಬ್ಬೊಬ್ರಿಗೆ ಕ್ವೆಶನ್ ಇರುತ್ತೆ. ಕೆಲಸದಲ್ಲಿ ಏನಾದರೂ ಒಂದು ಸಡನ್ ಚೇಂಜಸ್ ಆಗ್ಬೋದಾ, ಹೀಗೆಲ್ಲ ಕ್ವೆಶನ್ ಇದ್ದರೆ ನೋ, ಕೆಲಸ ಏನು ನಿಮ್ಮಿಂದ ಕೈ ಬಿಟ್ಟು ಹೋಗಲ್ಲ. ಮಾಡ್ತಿರೋ ಕೆಲಸನ ನೀವು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀರಾ, ಮಾಡ್ಕೊತ ಹೋಗ್ತೀರಾ. ಯಾವುದೇ ರೀತಿ ಅದಕ್ಕೆ ಅಡೆತಡೆ ಆಗಿರ್ಬೋದು, ಚಾಲೆಂಜಸ್ ಆಗಿರ್ಬೋದು ಅಂತ ಒಂದು ಮೇಜರ್ ಚೇಂಜಸ್ ಬರಲ್ಲ ಅಂತಲೇ ಹೇಳ್ಬೋದು. ಇಟ್ಸ್ ಲೈಕ್ ನಿಮಗೇನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ ಅದನ್ನ ನೀವು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ ನೆಕ್ಸ್ಟ್ 3 ವೀಕ್ಸಲ್ಲಿ. ಆ್ಯಂಡ್ ಐ ಡೋಂಟ್ ಥಿಂಕ್ ಅಂತ ಒಂದು ಸಡನ್ ಚೇಂಜಸ್ಸು, ಸಡನ್ ಶಾಕಿಂಗ್ ಚೇಂಜಸ್ ಅಥವಾ ಶಾಕಿಂಗ್ ಸರ್ಪ್ರೈಸಸ್ಸು ಈ ಥರ ಆಗೋದನ್ನು ನಾನು ನೋಡ್ತಾ ಇಲ್ಲ ಮೇಯ್ನಾಗಿ. ಓಕೆ, ದಟ್ಸ್ ಗುಡ್. ಲೆಟ್ಸ್ ಸಿ ನಿಮಗಿನ್ನೂ ಏನು ಮೆಸೇಜ್ ಬರುತ್ತೆ ಅಂತ. ಗ್ರೂಪ್ 1
Okay, there is again Seven of Pentacles. See, Seven of Pentacles to Knight of Pentacles. ಮೇ ಬಿ ತುಂಬ ಜನರದ್ದು ನೀವು ಕರಿಯರ್ ರಿಲೇಟೆಡ್ ಇಲ್ಲಿ ಹೈಲೈಟ್ ಆಗಿ ಮೆಸೇಜಸ್ ಬರ್ತಾ ಇದೆ. ಗ್ರೂಪ್ 1 ಮೇನ್ ಆಗಿ ಇದೊಂಥರ ಹೆಂಗೆ ಗೊತ್ತಾ, ಆ ಸೀಡ್ ಹಾಕಿದ್ದೀರಾ, ಬೀಜ ಹಾಕಿದ್ದೀರಾ, ಪ್ಲಾಂಟ್ ಬೆಳಿಲಿ, ಗಿಡ ಬೆಳಿಲಿ ಅಂತ. ಇವಾಗ ಯಾವ ಫೇಸ್ ಅಲ್ಲಿ ಇದ್ದೀರಾ ಅಂದ್ರೆ, ಆ ಅದನ್ನ ನೀರ್ ಹಾಕ್ತಾ ಇದ್ದೀರಾ, ಅದಕ್ಕೆ ಫರ್ಟಿಲೈಸರ್ಸ್ ಹಾಕ್ತಾ ಇದ್ದೀರಾ, ಅದನ್ನ ಬೆಳೆಯೋದನ್ನ ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸಿ, ಇವಾಗ ಮೇನ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ಗ್ರೂಪ್ 1 ಇವಾಗ ಗಿಡ ಬೆಳಿತಾ ಇದೆಯಾ ಇಲ್ವಾ ಅಂತ ಯಾರಾದ್ರು ಕಿತ್ತು ಬಿಟ್ಟು ನೋಡ್ತಾರ? ಇಲ್ಲ ಅಲ್ವಾ? ಅಥವಾ ಅಗದು ಬಿಟ್ಟು ರೂಟ್ಸ್ ಅದೇನು ಏನದು ವಾಟ್ ವಿ ಕಾಲ್ ಇಟ್, ಓಕೆ, ಬುಡನ ಕಿತ್ಬಿಟ್ಟು ನೋಡ್ತಾರ ಯಾರಾದ್ರೂ? ಇಲ್ಲ ಅಲ್ವಾ? ಜಸ್ಟ್ ಹೊರಗಡೆಯಿಂದ ಹೆಂಗ್ ಬೆಳೀತಾ ಇದೆ ಅಂತ ಅಬ್ಸರ್ವ್ ಮಾಡಬೇಕು, ನಿಮ್ಮ ಎಫರ್ಟ್ನ ನೀವು ಹಾಕೊಂತ ಹೋಗ್ಬೇಕು. ಇವಾಗ ಆ ತರ ಒಂದು ಫೇಸ್ ಅಲ್ಲಿ ಇದ್ದೀರಾ. ಇಟ್ಸ್ ಲೈಕ್ ಮೇ ಬಿ ನೆಕ್ಸ್ಟ್ 3 ವೀಕ್ಸಿಗೆ ನಿಮ್ ಮಾಡೋ ಕೆಲಸನ ಮಾಡೋದು, ಹಾಕೋ ಎಫರ್ಟ್ನ ಹಾಕೊಳ್ಳೋದು. ಜಾಸ್ತಿ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಡಿ, ಇವತ್ತೇ ಬರುತ್ತೆ ನಾಳೆನೇ ಬರುತ್ತೆ ಅಂತ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಮೇ ಬಿ ಇನ್ನೂ ನಿಮಗೆ ಟೈಮ್ ಬೇಕು, ಇನ್ನೂ ಅದರಲ್ಲಿ ಒಂದು ಗ್ರೋತ್ ಬರೋದಕ್ಕೆ, ಗ್ರೋತ್ ನೋಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಇಟ್ಸ್ ಅನ್ ಇಂಡಿಕೇಶನ್. ಸ್ವಲ್ಪ ಜನಕ್ಕೆ ಮೇ ಬಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ಬೋದು, ಅಥವಾ ರೀಸೆಂಟಾಗಿ ಕಾಂಟೆಂಟ್ ಕ್ರಿಯೇಷನ್ನೇ ಮಾಡ್ತಿರ್ಬೋದು, ಅಥವಾ ಏನರಲ್ಲೂ ಇನ್ವೆಸ್ಟ್ ಮಾಡಿರ್ಬೋದು ನೀವು. ಸೊ ನೆಕ್ಸ್ಟ್ 3 ವೀಕ್ಸಲ್ಲಿ ಮೇ ಬಿ ನೀವು ತಾಳ್ಮೆ ಕಳ್ಕೊಳ್ಳೋ ಪಾಸಿಬಿಲಿಟಿ ಇರುತ್ತೆ. ಯಾಕೆ ರಿಸಲ್ಟ್ಸ್ ಬರ್ತಾ ಇಲ್ಲ, ಗಿವ್ ಅಪ್ ಮಾಡೋಣ, ನಾನು ಎಫರ್ಟ್ ಹಾಕ್ತಾ ಇದೀನಿ, ನನಗೆ ಯಾಕೆ ಇದರಿಂದ ಏನು ರಿಸಲ್ಟ್ಸ್ ಬರ್ತಾ ಇಲ್ಲ, ಏನು ಚೇಂಜಸ್ ಆಗ್ತಾ ಇಲ್ಲ, ಹಿಂಗೆಲ್ಲ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಇರುತ್ತೆ. ಬಟ್ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 1, ನೆಕ್ಸ್ಟ್ 3 ವೀಕ್ಸಲ್ಲಿ ಇಟ್ಸ್ ನಾಟ್ ದ ಟೈಮ್ ಫೈನಲ್ ಔಟ್ಕಮ್ ಬರೋಕ್ಕೆ ಇನ್ನೂ ಟೈಮ್ ಇದೆ ಅಂತ. ಬಿಕಾಸ್ 7 of Pentacles ಎಸ್ಪೆಷಲಿ ವೆರಿ ಸ್ಲೋ ಕಾರ್ಡ್ ಇದು. ಮೇನ್ ಆಗಿ ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ, ಇನ್ನೂ ಟೈಮ್ ಬೇಕಾಗುತ್ತೆ. ಮೇ ಬಿ 7 weeks to 7 months ತನಕ ಟೈಮ್ ಬೇಕಾಗುತ್ತೆ. ನೀವು ಏನರಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಏನರಲ್ಲಿ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ, ಎನರ್ಜಿ ಹಾಕ್ತಾ ಇದ್ದೀರಾ ಅಲ್ವಾ, ಇದರಲ್ಲಿ ಗ್ರೋತ್ ಬರೋದಕ್ಕೆ ತುಂಬಾನೇ ಟೈಮ್ ಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ದ ಟೈಮ್, ನೆಕ್ಸ್ಟ್ 3 weeks ಇಸ್ ನಾಟ್ ದ ಟೈಮ್ ಟು ಸಿ ದ ರಿಸಲ್ಟ್ಸ್ ಅಂತಾನೆ ನೋಡ್ಬೋದು. ಸೊ ವೆರಿ ಅದು ರಿಲೇಶನ್ಶಿಪ್ ಅಂತ ಬಂದ್ರೆ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ರಿಲೇಶನ್ಶಿಪ್ ಅಲ್ಲೂ ಏನಾದ್ರೂ ಒಂದು ಮೇಜರ್ ಟರ್ನ್ ಅಥವಾ ಮೇಜರ್ ರೆಸ್ಪಾನ್ಸ್ ನಿಮ್ಮ ಪರ್ಸನ್ ಕಡೆಯಿಂದ ಬರೋದಕ್ಕೂ ತುಂಬಾ ಟೈಮ್ ತಗೊಳುತ್ತೆ. ದಿಸ್ ಇಸ್ ನಾಟ್ ದ ಟೈಮ್, ಏನೇ ಒಂದು ಡಿಸಿಷನ್ ತಗೊಳ್ಳೋದಕ್ಕೂ ಟೈಮ್ ಅಲ್ಲ. ಸೊ ಎಗೇನ್ ಇವಾಗ ಮ್ಯಾರೇಜ್ ರಿಲೇಟೆಡ್ ಕೇಳ್ತಾ ಇದ್ದೀರಾ ಗ್ರೂಪ್ 1 ಅಂತ ಅಂದ್ರೆ, ಈ ಒಂದು ಕನೆಕ್ಷನ್ಗೆ ಇನ್ನೂ ನೀವು ಟೈಮ್ ಕೊಡಬೇಕು. ಐ ನೋ ತುಂಬ ಸ್ಲೋ ಆಗಿ ಮೂವ್ ಆಗ್ತಾ ಇದೆ, ಆ ಕಡೆಯಿಂದ ಆ ಪರ್ಸನ್ ಕೂಡ ಮೇ ಬಿ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಅವರು ಲೈಕ್ ಏನೇ ಡಿಸಿಷನ್ ತಗೊತಾ ಇಲ್ಲ, ಮೇ ಬಿ ಆ ಥರ ಫೀಲ್ ಆಗ್ತಾ ಇದೆ, ತುಂಬ ಟೈಮ್ ತಗೊತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಎಗೇನ್ ಇಟ್ಸ್ ಅನ್ ಇಂಡಿಕೇಶನ್, ಇವಾಗ ನಿಮ್ಮ ಟೈಮ್ ಇರೋದೇ ಹಾಗೆ, ಟೈಮ್ ಕೊಡಬೇಕು. ಅದೇನಕ್ಕೆ ಅದು ಟೈಮ್ ಕೊಡಬೇಕು, ಅದು ಅದರದ್ದೇ ಆದ ಸ್ಪೀಡಲ್ಲಿ ಹೋಗುತ್ತೆ. ಇವಾಗ ಮಾರುತಿ 800ನ ತಗೊಬಂದು ನೀವು ಅದ್ರ ಸ್ಪೀಡ್ ಲಿಮಿಟ್ ಎಷ್ಟಿರುತ್ತೆ ಅಷ್ಟೇ ಲಿಮಿಟಲ್ಲಿ ಅದು ಹೋಗುತ್ತೆ ಬಿಟ್ರೆ, ಅದನ್ನ ಇನ್ನೂ ಅದರಿಂದ ನೀವು ಸ್ಪೀಡ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ, ಇನ್ನೂ ಅದರಿಂದ ನೀವು ಏನೋ ಅದೊಂದು ಆಕ್ಟಿವಿಟಿನ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗಲ್ಲ ಅಲ್ವಾ. ಸೊ ಎಲ್ಲದಕ್ಕೂ ಅದರದ್ದೇ ಆದ ಒಂದಷ್ಟು ಲಿಮಿಟ್ಸ್ ಇರುತ್ತೆ, ಬೌಂಡ್ರೀಸ್ ಇರುತ್ತೆ. ಸೊ ನೀವು ಹೋಗ್ತಿರೋ ಸಿಚುವೇಶನ್, ಅದು ರಿಲೇಶನ್ಶಿಪ್ ಆಗಿರ್ಬೋದು, ಕರಿಯರ್ ಬಗ್ಗೆ ನೀವು ಕೇಳ್ತಿರ್ಬೋದು, ಅದಕ್ಕೆ ಅದರದೇ ಆದ ಸ್ಪೀಡ್ ಇದೆ. ಐ ನೋ ತುಂಬ ಸ್ಲೋ ಆಗಿ ಗ್ರೋ ಆಗ್ತಾ ಇದೆ, ಬಟ್ ಡೆಫಿನೆಟ್ಲಿ ಗ್ರೋತ್ ಅಂತೂ ಆಗ್ತಾ ಇದೆ. ಇದ್ರಲ್ಲಿ ಯಾವುದೇ ರೀತಿ ನೀವು ಗ್ರೋತ್ ಇಲ್ಲ, ಬಿಟ್ಬಿಡಿ ಅಂತ ಬರ್ತಾ ಇಲ್ಲ. ಬಟ್ ಯೂನಿವರ್ಸ್ ನಿಮ್ಮಿಂದ ಪೇಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಯೂನಿವರ್ಸ್ ನಿಮ್ಮಿಂದ ಆ ತಾಳ್ಮೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ನೌ ಇಸ್ ದ ಟೈಮ್ ಟು ಗಿವ್ ಟೈಮ್. ಏನೇ ಆಗಿದ್ರು ಅದಕ್ಕೊಂದು ಟೈಮ್ ಕೊಡಬೇಕು. ನೌ ಇಸ್ ನಾಟ್ ದ ಟೈಮ್ ಎಂಡ್ ರಿಸಲ್ಟ್ಸ್ನ ಹುಡುಕ್ಬೇಡಿ ನೆಕ್ಸ್ಟ್ 3 ವೀಕ್ಸಲ್ಲಿ. ಜಸ್ಟ್ ಏನು ಮಾಡ್ತಾ ಇದ್ದೀರಾ, ರೋಟೀನ್ ಏನು ಮಾಡ್ತಾ ಇದ್ದೀರಾ ಅದನ್ನ ಮಾಡ್ಕೊತ ಹೋಗಿ, ಅದಕ್ಕೆ ಅದರದೇ ಆದ ಟೈಮ್ ಕೊಡಿ ಗ್ರೋತ್ ಕೊಡೋದಕ್ಕೆ, ಅದರದೇ ಆದ ಟೈಮ್ ಕೊಡಿ ಅದೊಂದು ಶೇಪ್ನ ರೂಪಿಸ್ಕೊಳ್ಳೋದಕ್ಕೆ. ಓಕೆ, ದೇರ್ ಈಸ್ ಅಗೇನ್ ಟೆಂಪರೆನ್ಸ್ ಕೂಡ ಪೇಷನ್ಸ್ ಬಗ್ಗೆನೇ ಹೇಳ್ತಾ ಇದೆ. ಸೊ ಗ್ರೂಪ್ 1 ಮೇ ಬಿ ನೆಕ್ಸ್ಟ್ 3 ವೀಕ್ಸಲ್ಲಿ ಅಂತ ಒಂದು ಮೇಜರ್ ಚೇಂಜಸ್ ಬರೋದನ್ನ ನೋಡ್ತಾ ಇಲ್ಲ. ಬಟ್ ಮೇನ್ ಆಗಿ ಏನು ಹೇಳ್ತಾ ಇದೆ, ಎಲ್ಲ ಸಿಚುವೇಶನ್ಸು ನಿಮ್ಮಲ್ಲಿ ತಾಳ್ಮೆನ ಕೇಳ್ತಾ ಇದೆ, ತಾಳ್ಮೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಿಮ್ಮ ಫ್ರೆಂಡ್ಸ್ ಅವ್ರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ, ಏನೆಲ್ಲ ಪ್ಲಾನ್ಸ್ ಮಾಡ್ತಾ ಇರ್ತಾರೆ,
ಅವಾಗ ನೀವು ಅನ್ಕೋಬೋದು ನಾನು ಮಾಡಿದ ಕೆಲಸನೇ ಮಾಡ್ತಾ ಇದ್ದೀನಿ, ಏನೂ ಗ್ರೋತ್ ಇಲ್ಲ, ಎಲ್ಲೂ ಹೋಗ್ತಾ ಇಲ್ಲ ನನ್ನ ಲೈಫು, ಏನೂ ಎಕ್ಸೈಟಿಂಗ್ ಥಿಂಗ್ ಆಗ್ತಾ ಇಲ್ಲ. ಅಥವಾ ತುಂಬ ಜನ ರಿಲೇಷನ್ಶಿಪ್ಪಲ್ಲಿ ಇರೋರು ಇದನ್ನ ಹೇಳ್ಕೊತಾ ಇರ್ಬೋದು ನೀವು, ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂತ ಒಂದು ಏನೂ ಎಕ್ಸೈಟಿಂಗ್ ಥಿಂಗ್ ಆಗ್ತಾ ಇಲ್ಲ, ಅಥವಾ ಮೆಮೊರೀಸ್ ಮಾಡ್ತಾ ಇಲ್ಲ, ಅಥವಾ ನನಗಂತ ಒಂದು ಜೋಶ್ ಫೀಲ್ ಆಗ್ತಾ ಇಲ್ಲ ಅಂತೆಲ್ಲ ನಿಮಗೆ ಕ್ವೆಶನ್ ಆಗ್ತಾ ಇರ್ಬೋದು. ಒಳ್ಳೆ ಮಷಿನ್ ಥರ ಕತ್ತೆ ಥರ ದುಡಿತಾನೆ ಇದ್ದೀನಿ, ಬಟ್ ಏನು ಅದಕ್ಕೊಂದು ರೆಸ್ಪಾನ್ಸ್ ಬರ್ತಾ ಇಲ್ಲ. ಬಟ್ ಯೂನಿವರ್ಸ್ ಇವಾಗ ಯು ಆರ್ ಆಲ್ಮೋಸ್ಟ್ ದೇರ್, ಆಯಿತಾ? ಇನ್ನೂ ವರ್ಕ್ ಮಾಡೋದಕ್ಕಿದೆ, ಇನ್ನೂ ಎಫರ್ಟ್ ಹಾಕೋದಕ್ಕಿದೆ, ಇನ್ನು ರಿಸಲ್ಟ್ಸ್ ಬರೋದಕ್ಕೆ ಇನ್ನೂ ಕೆಲವೊಂದೊಂದು ವಿಚಾರಗಳು ಕಂಪ್ಲೀಟ್ ಮಾಡೋಕ್ಕಿದೆ, ಮುಗಿಸೋಕ್ಕಿದೆ. ಸೊ ನೌ ಇಸ್ ನಾಟ್ ದ ಟೈಮ್, ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಎಗೇನ್ ಇವಾಗ ನಿಮ್ಮ ಎಮೋಷನ್ಸ್ ಔಟ್ ಆಫ್ ಕಂಟ್ರೋಲ್ ಹೋಗ್ಬೋದು, ಏನೆಲ್ಲ ನೆಗೆಟಿವ್ ಥಾಟ್ಸ್ ಕೂಡ ಬರ್ಬೋದು ಈ ಒಂದು ಗ್ಯಾಪಲ್ಲಿ. ಸೊ ಎಷ್ಟು ಮಟ್ಟಿಗೆ ನೀವು ಎಮೋಷನ್ಸ್ನ ಬ್ಯಾಲೆನ್ಸ್, ದಿಸ್ ಇಸ್ ಲೈಕ್ ಬ್ಯಾಲೆನ್ಸಿಂಗ್ ಕಾರ್ಡ್ ಇದು ಟೆಂಪರೆನ್ಸ್ ಅಂತ ಅಂದರೆ, ಎಷ್ಟು ಮಟ್ಟಿಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ಎಷ್ಟು ಮಟ್ಟಿಗೆ ನೆಗೆಟಿವ್ ಎಮೋಷನ್ಸು, ಪಾಸಿಟಿವ್ ಎಮೋಷನ್ಸು ಎಲ್ಲದನ್ನು ಎಷ್ಟು ಮಟ್ಟಿಗೆ ನೀವು ತಾಳ್ಮೆಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅಷ್ಟು ಒಳ್ಳೆಯದೇ. ದಟ್ ಈಸ್ ದ ಮೇನ್ ಮೆಸೇಜ್ ಇಲ್ಲಿ ಗ್ರೂಪ್ 1. ಐ ಡೋಂಟ್ ಥಿಂಕ್ ನೆಕ್ಸ್ಟ್ 3 ವೀಕ್ಸಲ್ಲಿ ಅಂತ ಒಂದು ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗೋದೇ ಇದೆ. ಬಟ್ ಏನಾಗ್ತಾ ಇದೆ ಅದನ್ನೇ ಕಂಟಿನ್ಯೂ ಮಾಡ್ಕೊತ ಹೋಗಿ. ಆ್ಯಂಡ್ ರಿಸಲ್ಟ್ಸ್ ಬರ್ತಾ ಇಲ್ಲ, ಏನೂ ಚೇಂಜಸ್ ಆಗ್ತಾ ಇಲ್ಲ ಅಂತ ನೀವು ಏನು ಗಿವ್ ಅಪ್ ಮಾಡಬೇಡಿ, ಆ ಒಂದು ಎಕ್ಸೈಟ್ಮೆಂಟ್ನ ಕಳ್ಕೊಬೇಡಿ. ನಿಮಗೂ ಟೈಮ್ ಬರುತ್ತೆ, ಆ್ಯಂಡ್ ನೀವು ನಿಮ್ಮ ಒಂದು ಲೈಫ್ ಒಂದು ಪ್ರಾಪರ್ ವೇ ಕಡೆನೇ ಹೋಗ್ತಾ ಇದೆ, ಏನೇ ಒಂದು ನೆಗೆಟಿವ್ ಕಡೆ ಹೋಗ್ತಾ ಇಲ್ಲ ಇದು, ಅಥವಾ ರಾಂಗ್ ಡೈರೆಕ್ಷನಲ್ಲಂತೂ ಇಲ್ಲ. ನೀವು ಏನು ಚೂಸ್ ಮಾಡಿದ್ದೀರಾ ಅದು ರೈಟ್ನೇ, ಒಂದು ರೈಟ್ ಆಪ್ಷನ್ನೇ ಚೂಸ್ ಮಾಡಿದ್ದೀರಾ. ಬಟ್ ಜರ್ನಿ ಸ್ವಲ್ಪ ಲಾಂಗ್ ಜರ್ನಿ ಚೂಸ್ ಮಾಡಿದ್ದೀರಾ. ಸೊ ರಿಸಲ್ಟ್ಸ್ನ ಇವಾಗಲೇ ಎಕ್ಸ್ಪೆಕ್ಟ್ ಮಾಡಬೇಡಿ, ಅದರಿಂದ ಔಟ್ಕಮ್ನ ಇವಾಗಲೇ ಎಕ್ಸ್ಪೆಕ್ಟ್ ಮಾಡಬೇಡಿ, ಅಥವಾ ಆ ಔಟ್ಕಮ್ ಬಂದಾಗ ಒಂದು ಬಿಗ್ ಅಮೌಂಟಲ್ಲೇ ಬರುತ್ತೆ. ಬಟ್ ಇದೆಲ್ಲದಕ್ಕೂ ಮುಂಚೆ ಬೇಕಾಗಿರೋದು ತಾಳ್ಮೆ. ಎಷ್ಟು ಮಟ್ಟಿಗೆ ನೀವು ಪೇಷನ್ಸಲ್ಲಿ ಇರ್ತೀರ, ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡಿರ್ತೀರ ಅಷ್ಟು ಒಳ್ಳೆಯದು. ಓಕೆ, ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ಮೆಸೇಜ್. ನೆಕ್ಸ್ಟ್ 3 ವೀಕ್ಸಲ್ಲಿ ಗಿವ್ ಅಪ್ ಮಾಡಬೇಡಿ, ಜೋಶ್ನ ಕಳ್ಕೊಬೇಡಿ, ಡೌಟ್, ಮೇಯ್ನಾಗಿ ಡೌಟ್ ಪಡ್ಕೋಬೇಡಿ, ಡೌಟ್ ಮಾಡ್ಕೋಬೇಡಿ. ಅದೇನು ಮಾಡ್ತಾ ಇದ್ದೀರಾ ಟ್ರಸ್ಟ್ ಮಾಡಿ, ಎಫರ್ಟ್ ಹಾಕೋದನ್ನ ನಿಲ್ಲಿಸ್ಬೇಡಿ. ಎವ್ರಿ ಡೇ ಒಂದೇ ಕೆಲಸ ಮಾಡ್ತಿರೋದಾಗಿರ್ಬೋದು, ಮಾಡಿದ್ನೇ ಮಾಡ್ತಿರೋದಾಗಿರ್ಬೋದು, ಬಟ್ ಸೇಮ್ ರೂಟೀನೇ ಮಾಡ್ತಿರ್ಬೋದು, ಬಟ್ ಯೂನಿವರ್ಸ್ ನಿಮ್ಮಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಎಸ್ಪೆಷಲಿ ಕಾಂಟೆಂಟ್ ಕ್ರಿಯೇಷನ್ ಅಂತ ಬಂದಾಗ ಈ ಒಂದು ಫೀಲ್ಡಲ್ಲಿ ತುಂಬ ಕ್ರಿಯೇಟಿವ್ ಆಗಿರಬೇಕಾಗಿರುತ್ತೆ, ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಕೆಲವೊಂದೊಂದು ಫೀಲ್ಡಲ್ಲಿ ಇವಾಗ ಫ್ಯಾಕ್ಟ್ರಿ ಇಂಡಸ್ಟ್ರಿಲೆಲ್ಲ ಮಾಡಿದ ಕೆಲಸನೇ ಎವ್ರಿ ಡೇ ಮಾಡೋಕ್ಕಿರುತ್ತೆ. ಬಟ್ ಅದರಿಂದ ಅದರಲ್ಲೇ ನಿಮಗೆ ಮೇನ್ ಗ್ರೋತ್ ಸಿಗೋದು. ಇವಾಗ ಒಂದು ಬಟ್ಟೆ ಅಂಗಡಿ, ಬಟ್ಟೆ ಫ್ಯಾಕ್ಟ್ರಿಲಿ ಮಾಡಿದ್ದನ್ನೇ ಲೈಕ್ ಒಂದೇ ಕ್ಲಾತನ್ನೇ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ, ಬಟ್ ಗೋಲ್ ಬಂದ್ಬಿಟ್ಟು ಅದೇ ಅದರದ್ದು ಅಲ್ವಾ, ಅಲ್ಟಿಮೇಟ್ ಗ್ರೋತ್ ಗೋಲ್ ಬಂದ್ಬಿಟ್ಟು ಮಾಡಿದನ್ನೇ ಮಾಡೋದು, ಅದರಿಂದ ಔಟ್ಕಮ್ ಬರೋದು. ಸೊ ಆ ಥರ ಒಂದು ಜರ್ನಿನ ನೀವು ಆಲ್ರೆಡಿ ಚೂಸ್ ಮಾಡಿದ್ಮೇಲೆ ಅದರಲ್ಲಿ ನೀವು ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಅದರಲ್ಲಿ ನೀವು ಸಮಥಿಂಗ್ ಎಕ್ಸೈಟಿಂಗ್ ಕ್ರಿಯೇಟಿವಿಟಿನ ಇನ್ವಾಲ್ವ್ ಮಾಡೋದಕ್ಕೆ ಹೋಗ್ಬೇಡಿ. ಬಟ್ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ಬೇರೆಯವ್ರದ್ದು ಜರ್ನಿಗೆ ನಿಮ್ಮ ಜರ್ನಿಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ನೀವು ಇಲ್ಲಿ ಬಂದಿರೋದೇ ಫಾರ್ ದ ಡಿಫ್ರೆಂಟ್ ರೀಸನ್. ಬೇರೆಯವರು ಕುಂದ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಅನ್ಕೂಡಲೇ ನಿಮ್ಮದು ಅದೇ ಪಾತ್ ಅಂತ ಅಲ್ಲ. ಯು ಆರ್ ಬಿಲ್ಟ್ ಫಾರ್ ಸಮಥಿಂಗ್ ಡಿಫ್ರೆಂಟ್ ಅಲ್ವಾ. ಲಾಂಗ್ ಟರ್ಮ್ ಚಾಯ್ಸ್ನ ಮಾಡಿದ್ದೀರಾ ನೀವು. ಎಸ್ಪೆಷಲಿ ಈ ಡಾಕ್ಟರ್ಸ್, ಮೆಡಿಕಲ್ ಫೀಲ್ಡ್ ಅಂತ ಬಂದಾಗ ಅವರು ಓದಿದ್ದನ್ನೇ ಎಷ್ಟು ವರ್ಷದಿಂದ ಓದ್ತಾ ಇರ್ತಾರೆ, 6-7 ಇಯರ್ಸಿಂದ ಓದ್ತಾ ಇರ್ತಾರೆ. ಸೊ ಅವರಿಗೆ ಎಷ್ಟು ಮಟ್ಟಿಗೆ ಪೇಷನ್ಸ್ ಇರಬೇಕು, ಎಷ್ಟು ಮಟ್ಟಿಗೆ ತಾಳ್ಮೆ ಇರಬೇಕು ಅಲ್ವಾ. ಬಿಕಾಸ್ ಅವ್ರದ್ದೇ ಬ್ಯಾಚಲ್ಲಿ ಇರುವಂಥವ್ರು ಕೆಲವೊಬ್ರು ಇಂಜಿನಿಯರ್ಸ್, ಕಾಂಟೆಂಟ್ ಕ್ರಿಯೇಟರ್, ಸಮಥಿಂಗ್ ಎಲ್ಸ್ ಆಡ್ಕೊಂಡು ಏನೇನೋ ಸುತ್ಕೊಂಡು ಟ್ರಾವೆಲ್ ಮಾಡ್ಕೊಂಡಿರ್ತಾರೆ. ಬಟ್ ಡಾಕ್ಟರ್ಸ್ ಏನು ಚೂಸ್ ಮಾಡಿದ್ದಾರೆ ಅವ್ರು ಅದೇ ಒಂದು ವೇಯಲ್ಲಿ ಹೋಗಬೇಕು. ನನ್ನ ಫ್ರೆಂಡ್ಸು ಆರಾಮಾಗಿ ಇಂಜಿನಿಯರಿಂಗ್ ತೊಗೊಂಡು ಆರಾಮಾಗಿದ್ದಾರೆ, ಇವಾಗ ನಾನು ಅದನ್ನೇ ತೊಗೋಬೋದಿತ್ತು ಅಂತ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ. ಯು ಹ್ಯಾವ್ ಚೂಸನ್ ಡಿಫ್ರೆಂಟ್ ಪಾತ್. ಆ್ಯಂಡ್ ಚೂಸ್ ಮಾಡೋದಕ್ಕೂ ಮುಂಚೆನೇ ನೀವು ಫಿಕ್ಸ್ ಆಗಿದ್ರಿ ಅಲ್ವಾ, ಇದೊಂದು ಲಾಂಗ್ ಜರ್ನಿ, ನಾನು ಸ್ಟೇಬಲ್ ಆಗಿರ್ತೀನಿ, ಫಿಕ್ಸ್ ಆಗಿರ್ತೀನಿ ಅಂತ. ಇವಾಗ ನೀವು ಆ ಒಂದು ಜರ್ನಿ ಮೇಲೆ ಡೌಟ್ ಪಡಬೇಡಿ, ನಿಮ್ಮ ಎಫರ್ಟ್ ಮೇಲೆ ಡೌಟ್ ಪಡಬೇಡಿ ನೀವು. ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಇಲ್ಲಿ ಗ್ರೂಪ್ 1. ಓಕೆ, ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ನಿಮ್ಮ ಡೈರೆಕ್ಷನ್ನೇ ಬೇರೆ, ನಿಮ್ಮ ಜರ್ನಿನೇ ಬೇರೆ, ದೇವ್ರು ನಿಮಗೋಸ್ಕರ ಮಾಡಿರೋ ಪ್ಲಾನೇ ಬೇರೆ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಗ್ರೂಪ್ 1 ಇದಾಗಿತ್ತು ನಿಮ್ಮ ಬ್ಯೂಟಿಫುಲ್ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಮೆಸೇಜ್ ಮೇಲೆ ಅಂತ.
ಏನನ್ಸ್ತು ಅಂತ ಹೇಳಿ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹೆಲೋ ಗ್ರೂಪ್ 2 ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಇಮೇಜ್ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್ ಗೈಸ್. ಸೊ ನೋಡೋಣ ನೆಕ್ಸ್ಟ್ 3 ವೀಕ್ಸಲ್ಲಿ ಏನೆಲ್ಲ ಮೇಜರ್ ಚೇಂಜಸ್ ನಿಮ್ಮ ಒಂದು ಲೈಫಲ್ಲಿ ಆಗ್ಬೋದು, ಕರಿಯರಲ್ಲಿ ಆಗ್ಬೋದು, ಲವ್ ಲೈಫಲ್ಲಿ ಆಗ್ಬೋದು, ಆಗ್ದನೇನು ಇರ್ಬೋದು. ರೈಟ್, ಎಲ್ಲದನ್ನು ನೋಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಮಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಲೆಟ್ ಸಿ ಗ್ರೂಪ್ 2 ವಾಟ್ಸ್ ಕಮ್ಮಿಂಗ್ ನೆಕ್ಸ್ಟ್ ನಿಮಗೆ ಅಂತ. ಓಕೆ, ಎರಡೆರಡು ಬಂತು, ಬಟ್ ಐ ಗೆಸ್ ಇನ್ನೊಂದು ಸ್ವಲ್ಪ ಶಫಲ್ ಮಾಡೋಣ ಪ್ರಾಪರಾಗಿ. Let's see. Okay, there is Page of Swords. ಸೊ ಇದರ್ ನೀವು ಯಾರನ್ನೋ ಸ್ಟಾಕ್ ಮಾಡ್ತಾ ಇದ್ದೀರಾ ಅಥವಾ ನೀವು ಯಾರನ್ನೋ ಸ್ಟಾಕ್ ಮಾಡ್ತಾ ಇದ್ದೀರಾ. ಎಸ್ಪೆಷಲಿ ನಿಮ್ಮ ಒಂದು ಝೋಡಿಯಾಕ್ ಸೈನ್ ಮಿಥುನ ರಾಶಿ, ತುಲಾ ರಾಶಿ ಹಾಗೂ ಕುಂಭ ರಾಶಿ ಆಗಿದೆ ಅಂದರೆ ಮೇ ಬಿ ದಿಸ್ ಇಸ್ ಯೋರ್ ಎನರ್ಜಿ. ನೀವು ಯಾರನ್ನೋ ಸ್ಟಾಕ್ ಮಾಡ್ತಾ ಇರೋದು ನಿಮ್ದು ಅಲ್ಲ ಅಂತ ಅಂದರೆ ಪಾಸಿಬಿಲಿಟಿ ಇದೆ. ಇನ್ನೊಬ್ರು ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇರೋದು, ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇರೋದು. ಇಟ್ಸ್ ಲೈಕ್ ಮೇ ಬಿ ನೀವು ಕೇಳ್ಕೊತಾ ಇರ್ಬೋದು, ಯಾಕೆ ಈ ಪರ್ಸನ್ ನನಗೇನು ಆನ್ಸರ್ ಕೊಡ್ತಾ ಇಲ್ಲ. ತುಂಬ ಜನರದ್ದು ಪಾಸಿಬಿಲಿಟಿ ಇದೆ, ನೀವು ಆಲ್ರೆಡಿ ಸಪ್ರೇಟ್ ಆಗಿರ್ತೀರಾ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರ್ತೀರಾ, ಅಥವಾ ಯಾರ ಮೇಲೋ ಒಂದು ಸೈಡ್ ಕ್ರಶ್ ಇರುತ್ತೆ ನಿಮಗೆ, ಯಾರ ಮೇಲೋ ಇಂಟ್ರೆಸ್ಟ್ ಇರುತ್ತೆ, ನೀವು ರೆಸ್ಪಾಂಡ್ ಕೂಡ ಮಾಡಿರ್ತೀರಾ, ಅವರಿಗೆ ಮೆಸೇಜ್ ಕೂಡ ಮಾಡಿರ್ತೀರಾ, ಬಟ್ ಅವ್ರ ಸೈಡಿಂದ ಏನು ಪ್ರಾಪರ್ ಸಿಗ್ನಲ್ ಬರ್ತಾ ಇರಲ್ಲ. ಬಟ್ ಇಟ್ಸ್ ಆನ್ ಇಂಡಿಕೇಶನ್. ಮೇಯ್ನಾಗಿ ಈ ಪರ್ಸನ್ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇಲ್ಲ. ಮೇಯ್ನಾಗಿ ಈ ಪರ್ಸನ್ ಜಸ್ಟ್ ಮೆಸೇಜ್ ಮಾಡ್ಕೊಂಡು ಸೈಲೆಂಟ್ ಆಗೋಣ ಆ ಥರ ಕೂಡ ಇಂಟೆನ್ಷನಲ್ಲಿಲ್ಲ. ನೆಕ್ಸ್ಟ್ 3 ವೀಕ್ಸಲ್ಲಿ ನಾನು ಏನು ನೋಡ್ತಾ ಇದ್ದೀನಿ, ಈ ಪರ್ಸನ್ ನಿಮ್ಮ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದನ್ನು ನೋಡ್ತಾ ಇದ್ದೀನಿ. ಅವರ ಫ್ರೆಂಡ್ಸ್ ಜೊತೆ, ನಿಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಜೊತೆ ನಿಮ್ಮ ಬಗ್ಗೆ ಕೇಳೋದು, ನಿಮ್ಮ ಸ್ಟೋರೀಸ್ನ ಸ್ಟಾಕ್ ಮಾಡೋದು, ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ಸ್ಟಾಕ್ ಮಾಡೋದು, ನಿಮ್ಮ ಬಗ್ಗೆ ಇನ್ನೂ ಇನ್ಡೆಪ್ತಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದು, ಈ ಥರ ಎನರ್ಜಿನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ದಿಸ್ ಈಸ್ ಲೈಕ್ ನೆಕ್ಸ್ಟ್ 3 ವೀಕ್ಸಲ್ಲಿ ಪಾಸಿಬಿಲಿಟಿ ಇದೆ. ಸಮ್ವನ್ ಯಾರಿಗೋ ನಿಮ್ಮ ಮೇಲೆ ಇಷ್ಟ ಇರುತ್ತೆ, ಯಾರಿಗೋ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಆ ಪರ್ಸನ್ ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡಲ್ಲ ಅಥವಾ ಯಾವುದೇ ರೀತಿ ಡೀಪಾಗಿ ಕಾನ್ವರ್ಸೇಷನ್ ಮಾಡಲ್ಲ. ರೀಸನ್ ಬಂದ್ಬಿಟ್ಟು ಮೇ ಬಿ ಅವ್ರು ನಿಮ್ಮ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತಾ ಇರ್ತಾರೆ. ನೀವು ಯಾವ ಥರ ಪರ್ಸನ್, ನಿಮ್ಮ ಪರ್ಸ್ನಾಲಿಟಿ ಏನು, ನಿಮ್ಮ ಚಾಯ್ಸಸ್ ಏನು, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ ಏನು, ನಿಮ್ಮ ಪ್ರಯಾರಿಟೀಸ್ ಏನು, ಈ ಥರ ನಿಮ್ಮ ಬಗ್ಗೆ ಕೆಲವೊಂದೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ಆಲ್ ಆಫ್ ಅ ಸಡನ್ ನಿಮಗೆ ರಿಕ್ವೆಸ್ಟ್ ಬರ್ಬೋದು, ಆಲ್ ಆಫ್ ಅ ಸಡನ್ ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಇಂಟ್ರಡ್ಯೂಸ್ ಆಗ್ಬೋದು. ಸೊ ಹೂ ವಿಲ್ ಬಿ ವೆರಿ ಮಚ್ ಕ್ಯೂರಿಯಸ್ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬಗ್ಗೆ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ ಒಂದು ಕ್ಯೂರಿಯಸ್ನೆಸ್ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬೋದು. ಕೆಲವೊಂದಷ್ಟು ಜನರಿಗೆ ನಾನು ಏನು ನೋಡ್ತಾ ಇದ್ದೀನಿ, ನೆಕ್ಸ್ಟ್ 3 ವೀಕ್ಸಲ್ಲಿ ಒಂದು ಹೊಸ ಹಾಬಿ ನೀವು ಕಲ್ಟಿವೇಟ್ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಇದೆ, ಅಥವಾ ಹೊಸ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಬರೋ ಪಾಸಿಬಿಲಿಟಿ ಇದೆ. ಸೊ ಆ ಟಾಪಿಕ್ ಮೇಲೆ ಏನಾಗುತ್ತೆ, ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇರ್ತೀರಾ, ಬುಕ್ಸ್ ಓದ್ತಾ ಇರ್ತೀರಾ, ಕೋರ್ಸಸ್ ಜಾಯ್ನ್ ಆಗೋ ಪಾಸಿಬಿಲಿಟಿ ಇದೆ, ಆ ಟಾಪಿಕ್ ಬಗ್ಗೆ ಇನ್ ಡೆಪ್ತ್ ಆಗಿ ನೀವು ರಿಸರ್ಚ್ ಮಾಡೋ ಪಾಸಿಬಿಲಿಟಿ ಇದೆ. ಸೊ ಸಮಥಿಂಗ್ ನ್ಯೂ ನಿಮ್ಮ ಲೈಫಲ್ಲಿ ಬರುತ್ತೆ, ಅದ್ರ ಬಗ್ಗೆ ನಿಮಗೆ ಹೆವಿ ಕ್ಯೂರಿಯಾಸಿಟಿ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಕ್ಯೂರಿಯಾಸಿಟಿ ಇರುತ್ತೆ, ಆ್ಯಂಡ್ ಅದ್ರ ಬಗ್ಗೆ ನೀವು ರಿಸರ್ಚ್ ಕೂಡ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 2. ಓಕೆ, ದಟ್ಸ್ ಇಂಟ್ರೆಸ್ಟಿಂಗ್. ಮೂರು ಬಂತು. ನಾನು ಓಕೆ, ಇದೊಂದು ಎದ್ಬಿಟ್ಟು ಬಂತು. ಓಕೆ, ದೇರ್ ಈಸ್ 3 ಆಫ್ ಪೆಂಟಕಲ್ಸ್. ಸೊ ಟೀಮ್ ವರ್ಕ್, ತುಂಬ ಜನರದ್ದು ನಿಮ್ಮ ಆಫೀಸ್ ಅಥವಾ ಒಂದು ಸಿಮಿಲರ್ ಗ್ರೂಪಲ್ಲಿ ಇರೋರ ಜೊತೆ ಕನೆಕ್ಟ್ ಆಗೋದು, ಒಂದು ಪ್ರಾಜೆಕ್ಟಿಗೆ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಬಟ್ ಆ ಪ್ರಾಜೆಕ್ಟಲ್ಲಿ ಒಂದು ಹೊಸ ಪರ್ಸನ್ ಗೊತ್ತಾಗೋದು, ಹೊಸ ಇಂಟ್ರೆಸ್ಟ್ ಬರೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಪೇಜ್ ಆಫ್ ಸ್ವರ್ಡ್ಸ್ ಅಂತ ಅಂದರೆ ಸಮಥಿಂಗ್ ನ್ಯೂ, ಅದು ಟಾಪಿಕ್ ಆಗಿರ್ಬೋದು, ಹೊಸ ಪರ್ಸನ್ನೇ ನಿಮಗೊಂಥರ ಟಾಪಿಕ್ ಥರ ನಿಮ್ಮ ಲೈಫಲ್ಲಿ ಬರೋದು,
ಒಂಥರ ನ್ಯೂ ಕ್ಯೂರಿಯಾಸಿಟಿ ನಿಮ್ಮ ಲೈಫಲ್ಲಿ ಬರುತ್ತೆ. ಎಸ್ಪೆಷಲಿ ನೀವು ಜಾಬಲ್ಲಿ ಇದ್ದೀರಾ ಅಥವಾ ಏನಾದರೂ ಒಂದು ಗ್ರೂಪ್ ಸೆಟ್ಟಿಂಗಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಆ್ಯಸ್ ಅ ಟೀಮಾಗಿ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಕೊಲಾಬ್ರೇಟ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ ಅನ್ ಇಂಡಿಕೇಶನ್ ಆ ಒಂದು ಗ್ರೂಪ್ ಸೆಟ್ಟಿಂಗಲ್ಲಿ ಸಮಥಿಂಗ್ ಯಾರ ಬಗ್ಗೆನೋ ಹೊಸ ಒಂದು ಪರ್ಸನ್ ನೀವು ಮೀಟ್ ಆಗೋದು ಅಥವಾ ಹೊಸ ಟಾಪಿಕ್ ರೈಸ್ ಆಗತ್ತೆ ಅದ್ರ ಬಗ್ಗೆ ನೀವು ಇನ್ನೂ ಕ್ಯೂರಿಯಾಸಿಟಿಲಿ ವರ್ಕ್ ಮಾಡೋದು, ಅವ್ರ ಬಗ್ಗೆ ಸ್ಟಾಕ್ ಮಾಡೋದು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು, ಈ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಮೇಯ್ನಾಗಿ ನೆಕ್ಸ್ಟ್ 3 ವೀಕ್ಸಲ್ಲಿ ಡೆಫಿನೆಟ್ಲಿ ಐ ಡೋಂಟ್ ನೋ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ, ಬಟ್ ಇಂಡಿವಿಜುವಲ್ ಆಗಂತೂ ನೀವು ಕೆಲಸ ಮಾಡಲ್ಲ, ಗ್ರೂಪಲ್ಲಿ ವರ್ಕ್ ಮಾಡ್ತೀರಾ, ಯಾವುದೋ ಒಂದು ಸಿಮಿಲರ್ ಗೋಲ್ಗೆ ರಿಲೇಟೆಡ್ ವರ್ಕ್ ಮಾಡ್ತಾ ಇರ್ತೀರಾ. ಇಟ್ಸ್ ಲೈಕ್ ಒಂದೇ ಪ್ರಾಜೆಕ್ಟಿಗೆ ವರ್ಕ್ ಮಾಡ್ತಾ ಇರ್ತೀರಾ. ನಾಟ್ ಜಸ್ಟ್ ನೀವು ಮಾತ್ರ ಅಲ್ಲ, ನಿಮ್ಮ ಜೊತೆ ಇನ್ನೊಂದು 2-3 ಜನ. ಸೊ ಆ್ಯಸ್ ಅ ಟೀಮ್ ನೀವು ಇನ್ವಾಲ್ವ್ ಆಗೋ ಪಾಸಿಬಿಲಿಟಿ ಇದೆ. ಆ್ಯಸ್ ಅ ಟೀಮಲ್ಲಿ ಸಮಥಿಂಗ್ ನ್ಯೂ ಅಂದರೆ ಏನಾಗುತ್ತೆ, ಕ್ಯೂರಿಯಾಸಿಟಿ, ಮೈಂಡ್ ಯಾವಾಗ ಬ್ಯುಸಿ ಆಗುತ್ತೆ, ಮೈಂಡ್ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಹುಡುಕ್ತಾ ಇರುತ್ತಲ್ವಾ. ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಡೇಸ್ ಹೋಗೋದೇ ಗೊತ್ತಾಗಲ್ಲ. ಸೊ ಈ ಥರ ಇರುತ್ತೆ ನಿಮ್ಮ ನೆಕ್ಸ್ಟ್ 3 ವೀಕ್ಸ್ ಅಂತಲೇ ಹೇಳ್ಬೋದು. ಸಮಥಿಂಗ್ ನ್ಯೂ, ಏನೋ ಒಂದು ಹೊಸ ಟಾಪಿಕ್ ಮೇಲೆ ನೀವು ವರ್ಕ್ ಮಾಡೋ ಪಾಸಿಬಿಲಿಟಿ ಇದೆ, ಹೊಸ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋ ಪಾಸಿಬಿಲಿಟಿ ಇದೆ, ಹೊಸ ಒಂದು ಪ್ರಾಡಕ್ಟ್ ಮೇಲೆ ಮೇಯ್ನಾಗಿ ನೀವು ವರ್ಕ್ ಮಾಡೋ ಪಾಸಿಬಿಲಿಟಿ ಇದೆ. ಆ್ಯಂಡ್ ನಾಟ್ ಜಸ್ಟ್ ಯು, ಎಟ್ ದ ಸೇಮ್ ಟೈಮ್ 2-3 ಮೆಂಬರ್ಸ್ ಎಟ್ ದ ಸೇಮ್ ಟೈಮ್ ಒಟ್ಟಿಗೆ ವರ್ಕ್ ಮಾಡೋದು, ಸಿಮಿಲರ್ ಗೋಲ್, ಈ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ನೆಕ್ಸ್ಟ್ 3 ವೀಕ್ಸಲ್ಲಿ. ದಟ್ಸ್ ಕೂಲ್. ಬಿಕಾಸ್ ನಿಮ್ಮ ಮೈಂಡಿಗೆ ಮೇಯ್ನಾಗಿ ಕೆಲಸ ಇರುತ್ತೆ, ನಿಮ್ಮ ಬ್ರೈನಿಗೆ ಮೇಯ್ನಾಗಿ ಕೆಲಸ ಇರುತ್ತೆ, ಸಮಥಿಂಗ್ ನ್ಯೂ ಕಲಿಯೋದಕ್ಕೆ, ಸಮಥಿಂಗ್ ನ್ಯೂ ಇನ್ವೆಸ್ಟ್ ಮಾಡೋದಕ್ಕೆ, ಒಂದು ಹೊಸ ಇನ್ಫಾರ್ಮೇಷನ್ನ ಕಲಿಯೋದಕ್ಕೆ. ಐ ಫೀಲ್ ತುಂಬ ಜನ ಒಂದು ಹೊಸ ಸ್ಕಿಲ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಇದೆ. ತುಂಬ ಜನ ಒಂದು ಹೊಸ ಕೋರ್ಸಿಗೆ ಜಾಯ್ನ್ ಆಗೋದು, ಅಥವಾ ನೀವೇ ಟೀಚ್ ಮಾಡೋದು, ನೀವೇ ಒಂದು ಹೊಸ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ. ಆ್ಯಂಡ್ ವೇರ್ ಲೈಕ್ ಮೈಂಡೆಡ್ ಪೀಪಲ್, ಅಂದರೆ ನಿಮ್ಮ ಥರನೇ ಯೋಚನೆ ಮಾಡೋ ಒಂದಷ್ಟು ಲೈಕ್ ಮೈಂಡೆಡ್ ಪೀಪಲ್, ನೀವು ಮಾಡ್ತಿರೋ ಕೆಲಸನೇ ಮಾಡೋ ಲೈಕ್ ಮೈಂಡೆಡ್ ಪೀಪಲ್ನ ನೀವು ಮೀಟ್ ಆಗೋದು, ಕನೆಕ್ಟ್ ಮಾಡ್ಕೊಳ್ಳೋದು, ತುಂಬ ಸೋಷಲೈಸ್ ಆಗ್ತೀರಾ. ಎಸ್ಪೆಷಲಿ ಸೋಷಲೈಸ್ ಆಗೋದು ಜಸ್ಟ್ ಫ್ರೆಂಡ್ಸ್ ಅಂತ ಅಲ್ಲ, ಪಾರ್ಟೀಸಿಗೆ ಹೋಗೋದಕ್ಕೆ, ಈವೆಂಟ್ಸಿಗೆ ಹೋಗೋದಕ್ಕೆ ಆ ಥರ ಅಂತಲ್ಲ, ಮೋರ್ ಲೈಕ್ ಪ್ರೊಫೆಷ್ನಲಿ ನೀವು ಹೊಸ ಹೊಸ ಕಾಂಟ್ಯಾಕ್ಟ್ಸ್ನ ಗೇನ್ ಮಾಡ್ಕೊಳ್ಳೋದು, ಪ್ರೊಫೆಷ್ನಲಿ ನೀವು ಹೊಸ ಹೊಸ ಪೀಪಲ್ನ ಮೀಟ್ ಆಗೋದು. ಆ್ಯಂಡ್ ದ ಒನ್ ಬ್ಯೂಟಿಫುಲ್ ಥಿಂಗ್ ಈಸ್, ಈ ಹೊಸ ಪೀಪಲ್ನ ಏನು ಮೀಟ್ ಆಗ್ತಾ ಇದ್ದೀರಾ ನೀವು ಗ್ರೂಪ್ 2, ಅವರು ನಿಮ್ಮ ಒಂದು ಮೈಂಡ್ ಸೆಟ್ ಸಿಮಿಲರ್ ಆಗಿರುತ್ತೆ, ಅದನ್ನ ಮೇಯ್ನಾಗಿ ರೆಪ್ರೆಸೆಂಟ್ ಮಾಡುತ್ತೆ 3 ಆಫ್ ಪೆಂಟಕಲ್ಸ್. ಅಂದರೆ ಕಾಮನ್ ಗೋಲ್ಸ್ ಇರುತ್ತೆ ನಿಮ್ಮದು ಮತ್ತು ಅವ್ರದ್ದು, ಕಾಮನ್ ಚಾಯ್ಸಸ್ ಇರುತ್ತೆ ಲೈಫಲ್ಲಿ, ಆ್ಯಂಡ್ ಸಿಮಿಲರ್ ಮೈಂಡ್ ಸೆಟ್ ಇರುತ್ತೆ. ಸೊ ನಿಮಗೆ ಇನ್ನೂ ಅವ್ರ ಜೊತೆ ಮಿಂಗಲ್ ಆಗೋಕ್ಕೆ ಖುಷಿ ಆಗುತ್ತೆ, ಬಿಕಾಸ್ ಅವರಿಂದ ನೀವು ತಿಳ್ಕೊಳ್ಳೋದು ತುಂಬ ಇರುತ್ತೆ, ನಿಮ್ಮಿಂದ ಅವ್ರು ತಿಳ್ಕೊಳ್ಳೋದು ತುಂಬ ಇರುತ್ತೆ. ದೇರ್ ವಿಲ್ ಬಿ ಎಕ್ಸ್ಚೇಂಜಸ್, ಥಾಟ್ ಪ್ರೊಸೆಸ್ ಎಕ್ಸ್ಚೇಂಜಸ್ ಆಗ್ತಾ ಇರುತ್ತೆ, ಇನ್ಫಾರ್ಮೇಷನ್ ಎಕ್ಸ್ಚೇಂಜಸ್ ಆಗ್ತಾ ಇರುತ್ತೆ, ಹೊಸ ಇನ್ಫಾರ್ಮೇಷನ್, ಹೊಸ ಗಾಸಿಪ್ನ ಕೂಡ ನೀವು, ರಿಲೇಟೆಡ್ ಗಾಸಿಪ್ಸ್ನ ಕೂಡ ಕೇಳ್ತೀರಾ. ಸೊ ದಟ್ಸ್ ಬ್ಯೂಟಿಫುಲ್. ಒಂಥರ ಹೊಸ ಎನರ್ಜಿ ಗ್ರೂಪ್ 2 ನಿಮಗೆ. ಬಟ್ ಇಟ್ಸ್ ಮೋರ್ ಲೈಕ್ ಟೀಮ್ ವರ್ಕ್ ಥರ ಇರುತ್ತೆ, ಸಮಥಿಂಗ್ ಟೀಮ್ ವರ್ಕ್, ಯಾವುದೇ ರೀತಿ ಡಿಸಪಾಯಿಂಟ್ಮೆಂಟ್ ಅಂತ ಅಲ್ಲ. ಇಟ್ ವಿಲ್ ಬಿ ಮೋರ್ ಲೈಕ್ ಯು ವರ್ಕಿಂಗ್ ಇನ್ ಅ ಟೀಮ್, ಬಟ್ ಯು ವಿಲ್ ಲೈಕ್ ಇಟ್. ಆ್ಯಂಡ್ ಹ್ಯಾಂಗ್ಡ್ ಮ್ಯಾನ್, ರಾಹು ಎನರ್ಜಿ, ಪೈಸಸ್ ಎನರ್ಜಿ ಬರ್ತಾ ಇದೆ. ಹ್ಯಾಂಗ್ಡ್ ಮ್ಯಾನ್ ಬಂದಾಗೆಲ್ಲ ಮೇಯ್ನಾಗಿ ಒಂದು ಮೆಸೇಜ್ ಬರೋದು ನನಗೆ, ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಕೋಬೇಕು, ಅಥವಾ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇದೆ ಕೆಲವೊಂದೊಂದು ವಿಚಾರಕ್ಕೆ ಅಂತ ಮೇನ್ ಮೆಸೇಜ್ ಬರುತ್ತೆ. ಸೊ ಹ್ಯಾಂಗ್ಡ್ ಮ್ಯಾನ್ ಬಂದಾಗೆಲ್ಲ ಏನು ಹೇಳ್ತೀನಿ ಅಂದರೆ, ಏನೋ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಿಮಗೆ ಡೀಪಾಗಿ ಇನ್ವಾಲ್ವ್ ಆಗಿರ್ತೀರ, ಅದು ರಿಲೇಷನ್ಶಿಪ್ ಆಗಿರ್ಬೋದು, ಕರಿಯರ್ ಚಾಯ್ಸ್, ಎಸ್ಪೆಷಲಿ ಕರಿಯರ್ ಚಾಯ್ಸ್, ಆ್ಯಂಡ್ ಎಸ್ಪೆಷಲಿ ಒಂದು ಪರ್ಸನ್ ಬಗ್ಗೆ ಆಗಿರ್ಬೋದು, ಯಾಕೆ ನನ್ನ ಲೈಫಲ್ಲಿ ಬಂದರು. ಸಮ್ಟೈಮ್ಸ್ ನೀವು ಅವ್ರನ್ನ ತುಂಬ ಒಳ್ಳೆಯವ್ರು ಅಂದ್ಕೊಂಡಿರ್ತೀರ, ನಿಮ್ಮ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿರ್ತೀರ, ಬಟ್ ಏನಾಗಿರುತ್ತೆ, ಅವರು ಆ್ಯಕ್ಚುಲಿ ನಿಮಗೆ ಸಪೋರ್ಟ್ ಮಾಡೋದಕ್ಕಲ್ಲ, ಜಸ್ಟ್ ಫಾರ್ ಕ್ಯೂರಿಯಸ್ನೆಸ್ಸಿಗೆ ಬಂದಿರ್ತಾರೆ, ಜಸ್ಟ್ ಫಾರ್ ಏನೋ ಒಂದು ಲೈಟ್ ಥಾಟ್ ಇಟ್ಕೊಂಡು ಬಂದಿರ್ತಾರೆ, ಏನೋ ಒಂದು ಡೀಪ್ ಥಾಟ್ ಇಟ್ಕೊಂಡು, ಡೀಪ್ ಇಂಟೆನ್ಷನ್ ಇಟ್ಕೊಂಡು ಬಂದಿರಲ್ಲ. ಸೊ ಎಲ್ಲೋ ಒಂದು ಕಡೆ ಕೆಲವೊಂದೊಂದು ವಿಚಾರದಲ್ಲಿ, ಕೆಲವೊಂದೊಂದು ಪ್ಲ್ಯಾನಿಂಗ್ಸಲ್ಲಿ ನಿಮ್ಮ ಪರ್ಸೆಪ್ಷನ್ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ಮೇಯ್ನಾಗಿ ಹ್ಯಾಂಗ್ಡ್ ಮ್ಯಾನ್ ಬಂದಾಗೆಲ್ಲ ಯು ನೀಡ್ ಟು ಚೇಂಜ್ ಯುವರ್ ಥಾಟ್ ಪ್ರೊಸೆಸ್ ರಿಲೇಟೆಡ್ ಟು ಫ್ಯೂ ಥಿಂಗ್ಸ್, ಎಲ್ಲಾದ್ರ ಬಗ್ಗೆ ಅಲ್ಲ, ಕೆಲವೊಂದೊಂದು ಪೀಪಲ್ ಬಗ್ಗೆ ನಿಮ್ಮ ಒಂದು ಪರ್ಸೆಪ್ಷನ್ ಒಂಥರ ಇತ್ತು, ಬಟ್ ಈಗ ನೀವು ಚೇಂಜಸ್ ಮಾಡ್ಕೊತೀರ. ನೆಕ್ಸ್ಟ್ 3 ವೀಕ್ಸಲ್ಲಿ ಕೆಲವೊಬ್ಬೊಬ್ಬರ ಮೇಲೆ ನಿಮ್ಮ ಒಪಿನಿಯನ್ ಇರೋದು ಚೇಂಜ್ ಆಗುತ್ತೆ.
ಓಕೆ. ಎಸ್ಪೆಷಲಿ ಕುಂಭರಾಶಿ, ಮಿಥುನ ರಾಶಿ ಅಥವಾ ತುಲಾ ರಾಶಿಯವರು ಯಾರು ನಿಮ್ಮ ಲೈಫಲ್ಲಿ ಇದ್ದಾರೆ ಅಂದರೆ ಅವ್ರ ಬಗ್ಗೆ ನಿಮಗೆ ಕೆಲವೊಂದೊಂದು ಹೊಸ ಇನ್ಫಾರ್ಮೇಷನ್ ನೀವು ಕೇಳ್ಬೋದು, ಹೊಸ ಗಾಸಿಪ್ ಅವ್ರ ಬಗ್ಗೆ ಕೇಳ್ಬೋದು, ಅಥವಾ ಅವ್ರ ಬಗ್ಗೆ ಏನೋ ಒಂಥರ ನಿಮ್ಮ ಒಪಿನಿಯನ್ ಚೇಂಜ್ ಆಗೋ ಪಾಸಿಬಿಲಿಟಿ ಇದೆ. ಇಟ್ಸ್ ಲೈಕ್ ನೀವು ಅವ್ರ ಬಗ್ಗೆ ನಾವು ಒಳ್ಳೆಯವ್ರು ಅನ್ಕೊಂಡಿದ್ರೆ ಸಡನ್ನಾಗಿ ಶಿಫ್ಟ್ ಆಗ್ಬೋದು, ಕನ್ಫ್ಯೂಷನ್ ಆಗ್ಬೋದು ಅವರ ಒಂದು ಒಳ್ಳೆ ನೇಚರ್ ಬಗ್ಗೆ, ಅಥವಾ ನೀವು ಅವ್ರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಮಾಡ್ಕೊಂಡಿದ್ರಿ ಅಂದರೆ ಆಲ್ ಆಫ್ ಅ ಸಡನ್ ನೆಕ್ಸ್ಟ್ 3 ವೀಕ್ಸಲ್ಲಿ ಅದು ಶಿಫ್ಟ್ ಆಗುತ್ತೆ. ಲೈಕ್ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲ್ಲ, ಒಂದು ಕ್ಲಾರಿಟಿ ಸಿಗುತ್ತೆ. ಐ ಆಮ್ ಡ್ಯಾಮ್ ಶೋರ್ ನೆಕ್ಸ್ಟ್ 3 ವೀಕ್ಸಲ್ಲಿ ನಿಮ್ಮ ಲೈಫ್ ಒಂಥರ ಈ ಚಪಾತಿ ಥರ ಹಿಂಗಿರುತ್ತಲ್ವಾ, ಫ್ಲಿಪ್ ಮಾಡ್ತೀವಿ. ಸೊ ಆ ಥರ ಹೋಗ್ಬಿಡುತ್ತೆ ನಿಮ್ಮ ಲೈಫ್. ಇವಾಗ ಕರಿಯರಲ್ಲೂ ಕೂಡ ಮೇ ಬಿ ನೀವು ಯಾವತ್ತೂ ಗ್ರೂಪಲ್ಲಿ ವರ್ಕ್ ಮಾಡೋದಕ್ಕೆ ಪ್ರಿಫರ್ ಮಾಡಿರಲ್ಲ, ಕೊಲಾಬ್ರೇಟ್ ಮಾಡೋದಕ್ಕೆ ಪ್ರಿಫರ್ ಮಾಡಿರಲ್ಲ, ಇನ್ನೊಬ್ರು ಒಪಿನಿಯನ್ ಕೇಳೋದಕ್ಕೆ ಪ್ರಾಬಬ್ಲಿ ನೀವು ಪ್ರಿಫರ್ ಮಾಡಿರಲ್ಲ. ಬಟ್ ಆಲ್ ಆಫ್ ಅ ಸಡನ್ ನೀವು ಆ್ಯಕ್ಚುಲಿ ಪ್ರಿಫರ್ ಮಾಡ್ತೀರಾ, ಆ್ಯಕ್ಚುಲಿ ಗ್ರೂಪಲ್ಲಿ ವರ್ಕ್ ಮಾಡೋದನ್ನ ಪ್ರಿಫರ್ ಮಾಡ್ತೀರಾ, ಆ್ಯಕ್ಚುಲಿ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಮೇಲೆ ಪ್ರಿಫರ್ ಮಾಡ್ಕೊತೀರಾ. ಯಾವತ್ತೂ ನೀವು ಅನ್ಕೊಂಡಿರಲ್ಲ ಈ ಒಂದು ಚಾಯ್ಸಸ್ ನಾನು ಮಾಡ್ತೀನಿ, ಈ ಒಂದು ಪಾತ್ನ ನಾನು ಚೂಸ್ ಮಾಡ್ತೀನಿ, ಈ ಒಂದು ಡೈರೆಕ್ಷನ್ ನಾನು ಚೂಸ್ ಮಾಡ್ತೀನಿ ಅಂತ ಪ್ರಾಬಬ್ಲಿ ನೀವು ಯಾವತ್ತೂ ಅನ್ಕೊಂಡಿರಲ್ಲ. ಬಟ್ ಫೈನಲಿ ನಿಮ್ಮನ್ನ ಯೂನಿವರ್ಸ್ ಪುಷ್ ಮಾಡುತ್ತೆ ಆ ಒಂದು ಚಾಯ್ಸ್ನ ಮಾಡೋದಕ್ಕೆ. ಸೊ ಕೆಲವೊಂದು ವಿಚಾರಗಳ ಬಗ್ಗೆ ಪರ್ಸೆಪ್ಷನ್ ಚೇಂಜ್ ಆಗುತ್ತೆ, ಕೆಲವೊಂದು ವಿಚಾರದ ಬಗ್ಗೆ ಏದು ಯೂಸ್ ಇಲ್ಲ ಅಂತ ಅನ್ಕೊಂಡಿರ್ತೀರ, ಬಟ್ ಆಲ್ ಆಫ್ ಅ ಸಡನ್ ಅದ್ರ ಯೂಸಸ್ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಆಲ್ ಆಫ್ ಅ ಸಡನ್ ನೀವು ಅದನ್ನೇ ಚೂಸ್ ಮಾಡ್ತೀರಾ. ಸೊ ಈ ಥರ ಮೈಂಡಲ್ಲಿ ಒಂದು ಮೇಜರ್ ಶಿಫ್ಟ್, ಥಾಟ್ ಪ್ರೊಸೆಸ್ಸಲ್ಲಿ ಶಿಫ್ಟ್ ಆಗೋದು, ಚಾಯ್ಸಸ್ಸಲ್ಲಿ ಮೇಜರ್ ಶಿಫ್ಟ್ಸ್ ಆಗೋದು, ಕೆಲವೊಂದೊಂದು ಪೀಪಲ್ ಬಗ್ಗೆ ಒಪಿನಿಯನ್ಸಲ್ಲಿ ಮೇಜರ್ ಶಿಫ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ 3 ವೀಕ್ಸಲ್ಲಿ ವಿತೌಟ್ ಎನಿ ಡೌಟ್ ಕೆಲವೊಂದೊಂದು ನಿಮಗೆ ಸರ್ಪ್ರೈಸ್ ಆಗ್ಬೋದು, ಕೆಲವೊಂದೊಂದು ವಿಷಯಗಳು ಕೇಳಿ ಕೆಲವೊಂದೊಂದು ಚಾಯ್ಸಸ್ ನೀವೇ ಮಾಡ್ಕೊಳ್ಳೋದನ್ನ ನೋಡ್ಬಿಟ್ಟು ನಿಮಗೇನೆ ಶಾಕ್ ಆಗ್ಬೋದು. ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಇದನ್ನ ಮಾಡ್ತೀನಿ ಅಂತ, ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಹಿಂಗೆ ಮಾಡ್ತೀನಿ ಅಂತ. ಸೊ ಏನೋ ಈ ಥರ ಒಂದು ಮೇಜರ್ ಶಿಫ್ಟ್ ಡೆಫಿನೆಟ್ಲಿ ನಿಮಗೆ ನೆಕ್ಸ್ಟ್ 3 ವೀಕ್ಸಲ್ಲಿ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಥಾಟ್ಸ್ ಚೇಂಜ್ ಮಾಡ್ತೀರಾ, ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಸ್ ಕೂಡ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ದಟ್ಸ್ ರಿಯಲಿ ಬ್ಯೂಟಿಫುಲ್. ಗ್ರೂಪ್ 2 ನೆಕ್ಸ್ಟ್ 3 ವೀಕ್ಸ್ ಎಕ್ಸೈಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಸ್ಟೇ ಎಕ್ಸೈಟೆಡ್ ಅಗೇನ್. ಒಂದು ಮೇಜರ್ ಡಿಸಿಷನ್ ಅಂತೂ ಬರ್ತಾ ಇದೆ, ಬಿಕಾಸ್ ದಿಸ್ ಇಸ್ ಮೇಜರ್ ಆರ್ಕಾನ ಆಗಿರೋದ್ರಿಂದ. ದಟ್ಸ್ ಇಟ್. ಸೊ ಗ್ರೂಪ್ 2 ಲೈಫ್ ಇಲ್ಲಿವರೆಗೂ ಸ್ಟಕ್ ಆಗಿತ್ತು ಅನ್ನೋ ಫೀಲಲ್ಲಿದ್ದರೆ ಆಲ್ ಆಫ್ ಅ ಸಡನ್ ನೀವು ಫಸ್ಟ್ ಗೇರ್ ಹಾಕ್ಕೊಂಡು ಹೋಗೋದು ವೆಹಿಕಲಲ್ಲಿ ನೋಡ್ತಾ ಇದ್ದೀನಿ. ಪಾಸ್ ತಗೊಂಡಿದ್ರಿ ನೀವು ಇಷ್ಟು ದಿನ, ಬಟ್ ಆ ಪಾಸಲ್ಲಿ ನಿಮಗೆ ತುಂಬ ರಿಯಲೈಸೇಷನ್ ಆಗಿದೆ. ಈ ಒಂದು ಪಾಸ್ ಬೇಕಿತ್ತು ನಿಮಗೆ, ಬಿಕಾಸ್ ಈಗ ಆಗ್ತಾ ಇದೆಯಲ್ಲ ಮೇಜರ್ ರಿಯಲೈಸೇಷನ್, ಇದರಿಂದ ನಿಮಗೆ ಇದೊಂಥರ ನಿಮಗೆ ತಲೆ ಮೇಲೆ ಡಣ್ ಅಂತ ಹೊಡೆದಂಗೆ, ಏನೇನೋ ನೆನಪಾದಂಗೆ, ರಿಯಾಲಿಟಿ ಚೆಕ್ ಥರ ಬರುತ್ತೆ ನಿಮಗೆ, ರೈಟ್? ಸೊ ಗ್ರೂಪ್ 2 ಒಂದು ಬ್ಯೂಟಿಫುಲ್ ಇಮೇಜ್ ಆಗಿದೆ, ಇನ್ಫಾರ್ಮೇಷನ್ ಆಗಿತ್ತು. ಏನಂತ ಅಂತ ಹೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. I love you all. Bye-bye.